ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತಾ ರೇವಣ್ಣ. 1 ಲಕ್ಷ ರೂಪಾಯಿ ತೆಗೆದುಕೊಂಡು ಹೋದ್ರೆ ಭಾರತದಲ್ಲಿ 10 ಗ್ರಾಂ ಚಿನ್ನ ಕೂಡ ಬರಲ್ಲ. ಆದ್ರೆ ಇದೇ ಹಣಕ್ಕೆ ವಿದೇಶದಲ್ಲಿ 15 ಗ್ರಾಂ 18 ಗ್ರಾಂ ಚಿನ್ನ ಸಿಗುತ್ತೆ ಅನ್ನೋದನ್ನ ನಿಮಗೆ ಗೊತ್ತಿತ್ತಾ? 24 ಕ್ಯಾರೆಟ್ ಶುದ್ಧ ಚಿನ್ನ ಭಾರತಕ್ಕಿಂತ ಪ್ರತಿ ಗ್ರಾಂ ಸಾವಿರಾರು ರೂಪಾಯಿ ಕಡಿಮೆ ದರಕ್ಕೆ ತೆರಿಗೆ ಇಲ್ಲದ ದೇಶಗಳಲ್ಲಿ ಚಿನ್ನ ಲಿಟ್ರಲಿ ಡಿಸ್ಕೌಂಟ್ ರೇಟ್ ನಲ್ಲಿ ಸಿಗ್ತಾ ಇದೆ. ಕಾನೂನಿನ ಒಳಗೆ ಭಾರತಕ್ಕೆ ಚಿನ್ನ ತರುವ ಅವಕಾಶ ಇದೆ. ಕಸ್ಟಮ್ಸ್ ಡ್ಯೂಟಿ ಕೂಡ ಇಲ್ಲ. ಮದುವೆಗೆ ಹೂಡಿಕೆಗೆ ಚಿನ್ನ ಕೊಳ್ಳೋರು ಇದನ್ನ ತಿಳಿದ್ರೆ ಲಕ್ಷ ಲಕ್ಷ ರೂಪಾಯಿ ಉಳಿಸಬಹುದು. ಯಾವ ದೇಶದಲ್ಲಿ ಚಿನ್ನ ಎಷ್ಟು ಅಗ್ಗ ಗೊತ್ತಾ? ಯಾಕೆ ಅಲ್ಲಿ ಬೆಲೆ ಕಡಿಮೆ? ಎಷ್ಟು ಚಿನ್ನವನ್ನ ಕಾನೂನಿನ ಒಳಗೆ ತರಬಹುದು? ಮತ್ತು ಒಂದು ತಪ್ಪು ಮಾಡಿದ್ರೆ ಅಗ್ಗದ ಚಿನ್ನವೇ ಹೇಗೆ ದೊಡ್ಡ ನಷ್ಟ ಆಗುತ್ತೆ? ಎಲ್ಲವನ್ನು ಹೇಳ್ತಾ ಹೋಗ್ತೀವಿ ಇವತ್ತಿನ ಸ್ಪೆಷಲ್ ರಿಪೋರ್ಟ್ ನಲ್ಲಿ. ಚಿನ್ನ ಭಾರತೀಯರ ಬದುಕಿನಲ್ಲಿ ಕೇವಲ ಲೋಹವಲ್ಲ, ಅದು ಭದ್ರತೆ, ಭವಿಷ್ಯ ಮತ್ತು ಭರವಸೆ. ಆದ್ರೆ ಇಂದು ಅದೇ ಚಿನ್ನ ಸಾಮಾನ್ಯ ಜನರ ಕೈಗೆಟುಕದ ಕನಸಾಗಿ ಮಾರ್ಪಡುತ್ತಿದೆ. ದಿನದಿಂದ ದಿನಕ್ಕೆ ಗಗನಕ್ಕೇರುತ್ತಿರುವ ಚಿನ್ನ ಬೆಳ್ಳಿ ಬೆಲೆಗಳು ಮದುವೆ, ಹಬ್ಬ, ಹೂಡಿಕೆ ಎಲ್ಲದರ ಮೇಲೂ ಭಾರಿ ಹೊರೆ ಹಾಕಿವೆ. 24 ಕ್ಯಾರೆಟ್ ಚಿನ್ನ 10 ಗ್ರಾಂಗೆ 1 ಲಕ್ಷ ಗಡಿ ದಾಟಿ 1.70 ಲಕ್ಷ ತಲುಪಿದ್ರೆ ಬೆಳ್ಳಿ ಕೆಜಿಗೆ 3.95 ಲಕ್ಷ. ಈ ಅಂಕಿ ಅಂಶಗಳೇ ಜನರನ್ನು ಬೆಚ್ಚಿ ಬೀಳಿಸುತ್ತಿವೆ. ಆದ್ರೆ ಇಲ್ಲೇ ಒಂದು ದೊಡ್ಡ ಪ್ರಶ್ನೆ ಎದ್ದು ಕಾಣುತ್ತಿದೆ. ಭಾರತದಲ್ಲಿ ಚಿನ್ನ ಇಷ್ಟು ದುಬಾರಿಯಾದ್ರೆ ವಿದೇಶಗಳಲ್ಲಿ ಅದೇ ಚಿನ್ನ ಅಗ್ಗವಾಗಿ ಹೇಗೆ ಸಿಗ್ತದೆ? ದುಬೈ, ಅಮೆರಿಕ, ಸಿಂಗಾಪುರದಂತಹ ದೇಶಗಳಲ್ಲಿ ಚಿನ್ನದ ಬೆಲೆ ಯಾಕೆ ಕಡಿಮೆ? ತೆರಿಗೆನ, ಕರೆನ್ಸಿನ, ಸರ್ಕಾರದ ನೀತಿನ ಅಥವಾ ಚಿನ್ನ ಉತ್ಪಾದನೆಯ ಲಾಭನ? ಇಂದು ನಾವು ಈ ಎಲ್ಲಾ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ಕೊಡ್ತೀವಿ. ಚಿನ್ನ ಅಗ್ಗವಾಗಿರುವ ದೇಶಗಳು ಯಾವ್ಯಾವು? ಯಾಕೆ ಅಲ್ಲಿ ದರ ಕಡಿಮೆ? ಮತ್ತು ಭಾರತೀಯರು ಅಗ್ಗದ ಚಿನ್ನ ಖರೀದಿಸುವಾಗ ಏನು ಎಚ್ಚರ ವಹಿಸಬೇಕು ಅನ್ನೋದನ್ನ ಸಂಪೂರ್ಣವಾಗಿ ವಿವರಿಸ್ತೀವಿ. ಭಾರತದಲ್ಲಿ ಚಿನ್ನ ಈಗ ಕೇವಲ ಆಭರಣವಲ್ಲ, ಅದು ಕನಸಾಗುವ ಹಂತಕ್ಕೆ ತಲುಪಿದೆ. ದಿನದಿಂದ ದಿನಕ್ಕೆ ಏರುತ್ತಿರುವ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳು ಸಾಮಾನ್ಯ ಜನರ ಬಜೆಟ್ ಅನ್ನು ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಳಿಸುತ್ತವೆ. ಜನವರಿ 30, 2026 ವೇಳೆಗೆ ಭಾರತದಲ್ಲಿ ಬೆಳ್ಳಿ ಕೆಜಿಗೆ ಸುಮಾರು 3,95,000 ರೂಪಾಯಿ ತಲುಪಿತ್ತು. 24 ಕ್ಯಾರೆಟ್ ಚಿನ್ನ 10 ಗ್ರಾಂಗೆ 1,70,000 ಮತ್ತು 22 ಕ್ಯಾರೆಟ್ ಚಿನ್ನ 1,56,000 ಗಡಿ ದಾಟಿದೆ. ಇಂಥ ದರಗಳನ್ನು ನೋಡಿದ್ರೆ ಮದುವೆ, ಹಬ್ಬ, ಪೂಜೆ ಅಥವಾ ಹೂಡಿಕೆಗಾಗಿ ಚಿನ್ನ ಖರೀದಿಸುವುದು ಜನರಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಚಿನ್ನದ ಬೆಲೆ ಇಳಿಯಬಹುದು ಅನ್ನೋ ನಿರೀಕ್ಷೆಯಲ್ಲೇ ಬಹುತೇಕ ಜನರು ಕಾಯುತ್ತಿದ್ದಾರೆ. ಆದ್ರೆ ವಾಸ್ತವ ಏನಂದ್ರೆ ಚಿನ್ನ ದಿನದಿಂದ ದಿನಕ್ಕೆ ಇಳಿಕೆಯಾಗುವುದಕ್ಕಿಂತ ಗಗನಕ್ಕೇರುತ್ತಲೇ ಇದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಚಿನ್ನದ ಬೆಲೆ ಏರಿಕೆಯಾಗುತ್ತಿರುವುದರಿಂದ ಭಾರತದಲ್ಲಿ ದರ ಕಡಿಮೆಯಾಗುವ ಲಕ್ಷಣಗಳು ತಕ್ಷಣಕ್ಕೆ ಕಾಣಿಸ್ತಿಲ್ಲ. ಹೀಗಾಗಿ ಚಿನ್ನ ಖರೀದಿಸುವಾಗ ಎಷ್ಟು ಎಚ್ಚರಿಕೆಯಿಂದಿದ್ದರೂ ಸಾಲದು ಅನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರ ನಡುವೆ ಒಂದು ಕುತೂಹಲಕಾರಿ ಪ್ರಶ್ನೆ ಮೂಡುತ್ತದೆ. ಭಾರತದಲ್ಲಿ ಇಷ್ಟು ದುಬಾರಿ ಇರುವ ಚಿನ್ನ ಕೆಲವು ದೇಶಗಳಲ್ಲಿ ಅಗ್ಗವಾಗಿ ಸಿಗುವುದಕ್ಕೆ ಕಾರಣವೇನು? ಅಸಲಿಗೆ ಚಿನ್ನದ ಬೆಲೆ ದೇಶದಿಂದ ದೇಶಕ್ಕೆ ಬದಲಾಗುವ ಹಲವು ಕಾರಣಗಳಿವೆ. ಆಮದು ಸುಂಕ, ತೆರಿಗೆ ವ್ಯವಸ್ಥೆ, ಕರೆನ್ಸಿ ಮೌಲ್ಯ, ಚಿನ್ನದ ಉತ್ಪಾದನೆ, ಕಾರ್ಮಿಕ ವೆಚ್ಚ ಮತ್ತು ಸರ್ಕಾರಿ ನೀತಿಗಳು ಚಿನ್ನದ ದರವನ್ನು ನೇರವಾಗಿ ಪ್ರಭಾವಿತ ಮಾಡುತ್ತವೆ. ಕೆಲವು ದೇಶಗಳಲ್ಲಿ ಚಿನ್ನದ ಮೇಲೆ ತೆರಿಗೆ ಬಹಳ ಕಡಿಮೆ ಅಥವಾ ಇಲ್ಲವೇ ಇಲ್ಲ. ಮತ್ತೆ ಕೆಲವು ದೇಶಗಳು ಚಿನ್ನವನ್ನು ತಾವೇ ಉತ್ಪಾದಿಸುವುದರಿಂದ ಆಮದು ವೆಚ್ಚವೇ ಇರುವುದಿಲ್ಲ. ಇದರ ಜೊತೆಗೆ ಕರೆನ್ಸಿ ವಿನಿಮಯ ದರವು ಭಾರತೀಯರಿಗೆ ಅನುಕೂಲಕರವಾಗಿದ್ದರೆ ಅಲ್ಲಿ ಚಿನ್ನ ಭಾರತಕ್ಕಿಂತ ಸಾಕಷ್ಟು ಅಗ್ಗವಾಗಿ ಕಾಣಿಸುತ್ತದೆ. ಇದೇ ಕಾರಣ
ಕಾರಣಕ್ಕೆ ವಿದೇಶಗಳಲ್ಲಿ ಚಿನ್ನ ಖರೀದಿಸುವ ಬಗ್ಗೆ ಭಾರತೀಯರು ಹೆಚ್ಚು ಆಸಕ್ತಿ ತೋರಿಸುತ್ತಿದ್ದಾರೆ. ಅಗ್ಗದ ಚಿನ್ನ ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ ಅಮೆರಿಕ ಅಗ್ರಸ್ಥಾನದಲ್ಲಿದೆ. ಜನವರಿ 30ರ ವೇಳೆಗೆ ಅಮೆರಿಕದಲ್ಲಿ 24 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಂಗೆ ಸುಮಾರು 15,905 ರೂಪಾಯಿ. 22 ಕ್ಯಾರೆಟ್ ಚಿನ್ನ 15,078 ರೂಪಾಯಿ ಮತ್ತು 18 ಕ್ಯಾರೆಟ್ ಚಿನ್ನ 12,317 ಇತ್ತು. ಇದು ಭಾರತಕ್ಕಿಂತ ಗಮನಾರ್ಹವಾಗಿ ಕಡಿಮೆ ದರ. ವಿಶೇಷ ಅಂದ್ರೆ ಒಬ್ಬ ಭಾರತೀಯ ಪುರುಷ ಅಥವಾ ಮಹಿಳೆ ಅಮೆರಿಕದಲ್ಲಿ 6 ತಿಂಗಳು ಅಥವಾ ಅದಕ್ಕಿಂತ ಹೆಚ್ಚು ಕಾಲ ವಾಸಿಸಿದ್ರೆ ಪುರುಷರು ಸುಮಾರು 50,000 ಮೌಲ್ಯದ 20 ಗ್ರಾಂ ಮತ್ತು ಮಹಿಳೆಯರು 1 ಲಕ್ಷ ಮೌಲ್ಯದ 40 ಗ್ರಾಂ ಚಿನ್ನವನ್ನು ಕಸ್ಟಮ್ಸ್ ಸುಂಕವಿಲ್ಲದೆ ಭಾರತಕ್ಕೆ ತರಬಹುದು. ಅಮೆರಿಕದ ಜೊತೆಗೆ ಆಸ್ಟ್ರೇಲಿಯಾವು ಅಗ್ಗದ ಚಿನ್ನಕ್ಕೆ ಪ್ರಸಿದ್ಧವಾಗಿದೆ. ವಿಶ್ವದ ಅತಿದೊಡ್ಡ ಚಿನ್ನ ಉತ್ಪಾದಕ ರಾಷ್ಟ್ರಗಳಲ್ಲಿ ಒಂದಾದ ಆಸ್ಟ್ರೇಲಿಯಾದಲ್ಲಿ 24 ಕ್ಯಾರೆಟ್ ಚಿನ್ನ ಪ್ರತಿ ಗ್ರಾಂಗೆ ಸುಮಾರು 15,000 ರೂಪಾಯಿಯಷ್ಟಿದೆ. ಚಿನ್ನದ ಉತ್ಪಾದನೆ ದೇಶದಲ್ಲೇ ನಡೆಯುವುದರಿಂದ ಬೆಲೆ ಮೇಲೆ ಹೆಚ್ಚುವರಿ ಹೊರೆ ಬೀಳುವುದಿಲ್ಲ. ಇಲ್ಲಿಯೂ ಸಹ 6 ತಿಂಗಳು ಅಥವಾ ಅದಕ್ಕಿಂತ ಹೆಚ್ಚು ಕಾಲ ವಾಸಿಸಿದವರಿಗೆ ಕಸ್ಟಮ್ಸ್ ಸುಂಕ ವಿನಾಯಿತಿ ನಿಯಮಗಳು ಅನ್ವಯಿಸುತ್ತವೆ. ಏಷ್ಯಾದಲ್ಲೇ ಅಗ್ಗದ ಚಿನ್ನದ ಮಾರುಕಟ್ಟೆ ಯಾವುದು ಅಂದ್ರೆ ಅದು ಸಿಂಗಾಪುರ್. ಇಲ್ಲಿ ತೆರಿಗೆ ದರ ಅತ್ಯಂತ ಕಡಿಮೆ ಮತ್ತು ಚಿನ್ನದ ವ್ಯಾಪಾರಕ್ಕೆ ಇದು ಪ್ರಮುಖ ಕೇಂದ್ರವಾಗಿದೆ. ಸಿಂಗಾಪುರದಲ್ಲಿ 24 ಕ್ಯಾರೆಟ್ ಚಿನ್ನ ಪ್ರತಿ ಗ್ರಾಂಗೆ ಸುಮಾರು 14,300 ರೂಪಾಯಿ ಮತ್ತು 22 ಕ್ಯಾರೆಟ್ ಚಿನ್ನ 12,845 1 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ವಾಸಿಸಿರುವ ಭಾರತೀಯರಿಗೆ ನಿರ್ದಿಷ್ಟ ಮಿತಿಯವರೆಗೆ ಸುಂಕವಿಲ್ಲದೆ ಚಿನ್ನ ಆಮದು ಮಾಡಿಕೊಳ್ಳುವ ಅವಕಾಶ ಇದೆ. ಅಮೆರಿಕ, ಆಸ್ಟ್ರೇಲಿಯಾ ಮತ್ತು ಸಿಂಗಾಪುರ ಮಾತ್ರವಲ್ಲದೆ ದುಬೈ, ಇಂಡೋನೇಷಿಯಾ, ಸ್ವಿಟ್ಜರ್ಲ್ಯಾಂಡ್, ಕೊಲಂಬಿಯಾ, ಮಲಾವಿ ಮತ್ತು ಭೂತಾನ್ ದೇಶಗಳಲ್ಲೂ ಚಿನ್ನ ಅಗ್ಗವಾಗಿ ಸಿಗುತ್ತದೆ. ವಿಶೇಷವಾಗಿ ದುಬೈಗೆ ಯಾವುದೇ ತೆರಿಗೆ ನೀತಿ ಇಲ್ಲದ ಕಾರಣ ಅದನ್ನು ಗೋಲ್ಡ್ ಸಿಟಿ ಎಂದು ಕರೆಯಲಾಗುತ್ತದೆ. ಆದರೆ ಇಲ್ಲಿ ಒಂದು ವಿಚಾರವನ್ನು ಮರೆಯಬಾರದು. ನಿಗದಿತ ಮಿತಿಗಿಂತ ಹೆಚ್ಚು ಚಿನ್ನವನ್ನು ಭಾರತಕ್ಕೆ ತಂದ್ರೆ ಕಸ್ಟಮ್ಸ್ ಸುಂಕ ಕಡ್ಡಾಯವಾಗುತ್ತದೆ. ವಿದೇಶದಲ್ಲಿ ಚಿನ್ನ ಖರೀದಿಸುವಾಗ ಕೇವಲ ದರವನ್ನು ಮಾತ್ರ ನೋಡಿದ್ರೆ ಸಾಕಾಗದು. ಮಾರಾಟ ತೆರಿಗೆ, ವ್ಯಾಟ್, ಮೇಕಿಂಗ್ ಚಾರ್ಜ್, ಕರೆನ್ಸಿ ವಿನಿಮಯ ದರ, ಹಾಲ್ ಮಾರ್ಕ್ ಮತ್ತು ಶುದ್ಧತೆ ಎಲ್ಲವೂ ಮಹತ್ವದ ಅಂಶಗಳು. ಜೊತೆಗೆ ಭಾರತದ ಕಸ್ಟಮ್ಸ್ ನಿಯಮಗಳನ್ನು ತಿಳಿದುಕೊಳ್ಳುವುದು ಅತ್ಯಂತ ಅಗತ್ಯ. ಇಲ್ಲವಾದ್ರೆ ಅಗ್ಗದ ಚಿನ್ನವೇ ಕೊನೆಗೆ ದುಬಾರಿಯಾಗಿ ಪರಿಣಮಿಸಬಹುದು. ಆಗಸ್ಟ್ 2025ರ ವೇಳೆಗೆ ಭಾರತವು ಚಿನ್ನದ ಮೇಲೆ ಪರಿಣಾಮಕಾರಿಯಾದ ಸುಮಾರು 6% ಆಮದು ಸುಂಕವನ್ನ ವಿಧಿಸುತ್ತಿದೆ. ಇದರಲ್ಲಿ ಮೂಲ ಕಸ್ಟಮ್ಸ್ ಸುಂಕ ಮತ್ತು ಕೃಷಿ ಅಭಿವೃದ್ಧಿ ಸೆಸ್ ಸೇರಿವೆ. ಈ ದರಗಳು ಕಾಲಕ್ಕೆ ಬದಲಾಗಬಹುದಾದ್ದರಿಂದ ವಿದೇಶಕ್ಕೆ ಹೋಗುವ ಮೊದಲು ಅಧಿಕೃತ ಸಿಬಿಐಸಿ ಮಾಹಿತಿಯನ್ನು ಪರಿಶೀಲಿಸುವುದು ಅನಿವಾರ್ಯ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಮಹತ್ವದ ವಿಚಾರ ಏನೆಂದ್ರೆ ಚಿನ್ನದ ಬೆಲೆ ಏರಿಕೆಗೆ ಭಾರತ ಮಾತ್ರ ಕಾರಣವಲ್ಲ. ಜಾಗತಿಕ ಆರ್ಥಿಕ ಅನಿಶ್ಚಿತತೆ, ಯುದ್ಧಗಳ ಭೀತಿ, ಡಾಲರ್ನ ಏರಿಳಿತ, ಬಡ್ಡಿ ದರ ಬದಲಾವಣೆಗಳು ಇವೆಲ್ಲವೂ ಚಿನ್ನವನ್ನು ಸೇಫ್ ಹೆವೆನ್ ಆಗಿ ಪರಿಗಣಿಸುವಂತೆ ಮಾಡಿವೆ. ಪರಿಣಾಮವಾಗಿ ಪ್ರಪಂಚದಾದ್ಯಂತ ಹೂಡಿಕೆದಾರರು ಚಿನ್ನದ ಕಡೆಗೆ ಮುಖ ಮಾಡುತ್ತಿದ್ದಾರೆ. ಬೇಡಿಕೆ ಹೆಚ್ಚಿದಂತೆ ಬೆಲೆ ಕೂಡ ಏರುತ್ತಿದೆ. ಅದರ ನೇರ ಹೊಡೆತ ಸಾಮಾನ್ಯ ಭಾರತೀಯ ಗ್ರಾಹಕರ ಮೇಲೆ ಬೀಳುತ್ತಿದೆ. ಇದರ ಜೊತೆಗೆ ಭಾರತದಲ್ಲಿ ಚಿನ್ನದ ಬೆಲೆ ಇನ್ನೂ ಹೆಚ್ಚಾಗಲು ಮತ್ತೊಂದು ಕಾರಣವೂ ಇದೆ: ತೆರಿಗೆ ಮತ್ತು ಆಮದು ವೆಚ್ಚ. ಭಾರತಕ್ಕೆ ಚಿನ್ನ ಬಹುಪಾಲು ಆಮದು ಆಗುವುದರಿಂದ ಮೂಲ ಕಸ್ಟಮ್ಸ್ ಸುಂಕ, ಸೆಸ್ ಮತ್ತು ಇತರೆ ತೆರಿಗೆಗಳು ಚಿನ್ನದ ಬೆಲೆಗೆ ಸೇರಿಬಿಡುತ್ತವೆ. ಅಂದ್ರೆ ವಿದೇಶದಲ್ಲಿ ಅಗ್ಗವಾಗಿ ಸಿಗುವ ಅದೇ ಚಿನ್ನ ಭಾರತಕ್ಕೆ ಬಂದ ಕ್ಷಣದಿಂದಲೇ ದುಬಾರಿಯಾಗುತ್ತದೆ. ಇದೇ ಕಾರಣಕ್ಕೆ ವಿದೇಶದಲ್ಲಿ ಚಿನ್ನ ಅಗ್ಗ, ಭಾರತದಲ್ಲಿ ದುಬಾರಿ.
ಅನ್ನುವ ವಾಸ್ತವ ದಿನೇ ದಿನೇ ಸ್ಪಷ್ಟವಾಗ್ತಿದೆ. ಒಟ್ನಲ್ಲಿ ಹೇಳ್ಬೇಕಾದ್ರೆ ಭಾರತದಲ್ಲೇ ಚಿನ್ನ ದುಬಾರಿಯಾಗಿದ್ದರೂ ಸರಿಯಾದ ಮಾಹಿತಿ, ಸರಿಯಾದ ದೇಶ ಮತ್ತು ಸರಿಯಾದ ನಿಯಮಗಳನ್ನ ಪಾಲಿಸಿದ್ರೆ ಚಿನ್ನವನ್ನು ಅಗ್ಗದಲ್ಲಿ ಖರೀದಿಸುವ ಅವಕಾಶ ಇದೆ. ಆದ್ರೆ ಒಂದು ಸಣ್ಣ ತಪ್ಪು ಮಾಡಿದ್ರು ಅದೇ ಚಿನ್ನ ದೊಡ್ಡ ಹೊರೆಯಾಗುವ ಸಾಧ್ಯತೆ ಇದೆ. ಹೀಗಾಗಿ ಚಿನ್ನ ಖರೀದಿ ಮಾಡುವ ಮೊದಲು ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳುವುದು ಈಗ ಐಷಾರಾಮಿ ಅಲ್ಲ, ಅಗತ್ಯವಾಗಿದೆ. ಚಿನ್ನ ಅಗ್ಗ ಇದೆ ಅನ್ನೋ ಸುದ್ದಿ ಖುಷಿ ಕೊಡಬಹುದು, ಆದ್ರೆ ತಿಳಿಯದೆ ಖರೀದಿ ಮಾಡಿದ್ರೆ ಅದೇ ಚಿನ್ನ ತಲೆನೋವಾಗಬಹುದು. ಯಾವ ದೇಶದಲ್ಲಿ ಎಷ್ಟು ಅಗ್ಗ, ಯಾಕೆ ಅಗ್ಗ ಮತ್ತು ಅದನ್ನ ಕಾನೂನಿನೊಳಗೆ ಹೇಗೆ ತರಬೇಕು ಅನ್ನೋದನ್ನ ತಿಳಿದಿದ್ರೆ ಮಾತ್ರ ಚಿನ್ನ ನಿಮ್ಮ ಕೈಯಲ್ಲಿ ಲಾಭ ಆಗತ್ತೆ. ಇಲ್ಲವಾದ್ರೆ ಡಿಸ್ಕೌಂಟ್ ದರದ ಚಿನ್ನವೇ ಕಸ್ಟಮ್ಸ್ ಕೌಂಟರ್ ನಲ್ಲಿ ದುಬಾರಿ ಪಾಠ ಕಲಿಸಬಹುದು. ಹೀಗಾಗಿ ಚಿನ್ನ ಕೊಳ್ಳುವಾಗ ಮೆರುಗಿಗಿಂತ ಮಾಹಿತಿ ಮುಖ್ಯ, ಭಾವನೆಗಿಂತ ನಿಯಮ ಮುಖ್ಯ. ತಿಳಿದು ಖರೀದಿಸಿದ ಚಿನ್ನ ಮಾತ್ರ ನಿಜವಾದ ಸಂಪತ್ತು, ಮತ್ತೆ ಅಷ್ಟೇ ಚಿನ್ನ ನಿಮ್ಮ ಭವಿಷ್ಯಕ್ಕೂ ಭದ್ರತೆ. ಇದರ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.